ಮೊಳಕಾಲ್ಮೂರು ಪಟ್ಟಣದಲ್ಲಿ ಬಂದೂಕಿನ ಗುಂಡಿಗೆ ಅಪ್ರಾಪ್ತ ಬಾಲಕ ಬಲಿಯಾದ ಪ್ರಕರಣದಲ್ಲಿ ಪೊಲೀಸರು ಮತ್ತೆ ಇಬ್ಬರ ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂದೂಕಿನ ಗುಂಡಿಗೆ ಅಪ್ರಾಪ್ತ ಬಾಲಕ ಬಲಿಯಾದ ಪ್ರಕರಣದಲ್ಲಿ ಪೊಲೀಸರು ಇನ್ನಿಬ್ಬರ ಆರೋಪಿಗಳನ್ನು ಬಂಧಿಸಿದ್ದು, ಜುಲೈ 2 ಬೆಳಗ್ಗೆ 8 ಗಂಟೆಗೆ ಬೆಳಕಿಗೆ ಬಂದಿದೆ. ಮೊಳಕಾಲ್ಮೂರಿನ ನುಂಕಮಲೆ ಬೆಟ್ಟದಲ್ಲಿ ಕಾಡು ಪ್ರಾಣಿಗಳಿಗೆ ಭೇಟಿಗಾಗಿ ಹೋದಾಗ ಮಹೇಶ್ ಎಂಬ ಬಾಲಕ ನಿಗೂಢವಾಗಿ ಬಂದೂಕಿನ ಗುಂಡಿಗೆ ಬಲಿಯಾಗಿದ್ದ ಈ ಪ್ರಕರಣದಲ್ಲಿ ಇನ್ನಿಬ್ಬರ ಆರೋಪಿಗಳನ್ನು ಬಂಧಿಸಿದ್ದು, ಕೋಟೆ ಬಡಾವಣೆಯ ಮಾರಣ್ಣ, ವೆಂಕಟೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ಬಾಲಕನನ್ನು ಸುಟ್ಟು ಹಾಕಲು ಸಹಕರಿಸಿದ್ದ ಮತ್ತು ಬಂದೂಕನ್ನು ಬಚ್ಚಿಟ್ಟಿದ್ದ ಆರೋಪದಡಿಯಲ್ಲಿ ವೆಂಕಟೇಶ್ ಮತ್ತು ಮಾರಣ್ಣ ಇಬ್ಬರ ಆರೋಪಿಗಳನ್ನು ಬಂಧಿಸಲಾಗಿದೆ. A1 ಆರೋಪಿ ಹೊನ್ನೂರ ಸ್ವಾಮಿಗೆ ಹೆಣ ಸುಡಲು ಸಹಕಾರ ಮಾಡಿದ್ದರು. ಆದ್ದರಿಂದ ಸಿಪೈ ವಸಂತ್ ಅಸೂಡೆ ನೇತೃತ್ವದಲ್ಲಿ ಅರೆಸ್ಟ್ ಮಾಡಿದ್ದು, ಬಂದೂಕು ಸರಬರಾಜು ಮಾಡಿದ ಆಂಧ್ರ ಪ್ರದೇಶದ ವ್ಯಕ್ತಿಗಾಗಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಘಟನೆ ನಡೆದು 3 ತಿಂಗಳ ಬಳಿಕ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು, ಮೊಳಕಾಲ್ಮೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈ ಪ್ರಕರಣವು ಇನ್ನು ಎಲ್ಲಿಗೆ ಹೋಗಿ ತಲುಪುತ್ತದೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.